ಅವಕಾಶವನ್ನು ಕೊಟ್ಟು ಇಡೀ ದೇಶ ರಾಜ್ಯವನ್ನು ಹಿರಿಯ ಕಿರಿಯ ನಾಯಕರುಗಳೇ, ಮಾಧ್ಯಮದ ಮಿತ್ರ, ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಒಂದು ಕಡೆಯಿಂದ ಮಳೆ ಬರುವ ಆತಂಕದಲ್ಲಿ ನಾವಿದ್ದೇವೆ. ಇನ್ನು 2-3 ಜನ ಮಾತಾಡಲಿಕ್ಕಿತ್ತು, ಆದರೂ ಸಮಯ ತೊಂದರೆ ಇದೆ. ಮಳೆ ಬಂದರೆ ತೊಂದರೆ ಆಗ್ತದೆ. ನಿಮಗೆ ಇನ್ನು ಬಟ್ಟಲು ಪಡೆಯುವ ಆತಂಕದಲ್ಲಿ, ಎಲ್ಲ ಸಂತೋಷದಲ್ಲಿ, ಅವಸರದಲ್ಲಿ ನೀವಿದ್ದೀರಿ. ಈ ಒಂದು ಕಾರ್ಯಕ್ರಮವನ್ನು, ಈ ಪ್ರತಿಭಟನೆಯನ್ನು ನಾವು ಯಾಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಪ್ರತಿಷ್ಠೆಯನ್ನು ತೋರಿಸಲಿಕ್ಕೆ ಈ ಪ್ರತಿಭಟನೆಯನ್ನು ನಾವು ಮಾಡಲಿಲ್ಲ. ಈ ಪ್ರತಿಭಟನೆಯನ್ನು ಮಾಡಿರುವ ಉದ್ದೇಶ, ಇಡೀ ಈ ಭಾರತ ದೇಶದ ಜನಸಂಕುಲ ಏನಿದ್ದಾರೆ, ಅವರ ಮನಸ್ಸಿನಲ್ಲಿ ವೇದನೆ ಏನಿದೆ, ಅವರ ಮನಸ್ಸಿನಲ್ಲಿ ಪ್ರಶ್ನೆ ಏನಿದೆ, ಇದನ್ನು ದೇಶದ ಜನರಿಗೆ, ಒಂದು ವರ್ಗ ಅದನ್ನು ಒಪ್ಪಿಕೊಳ್ಳುವಂತಹ ಜನರಿಗೆ ಮನವರಿಕೆ ಮಾಡುವ ದೃಷ್ಟಿಯಿಂದ ಈ ಪ್ರತಿಭಟನೆಯನ್ನು ನಾವು ಮಾಡಿದೆ. ಈ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸಹಕಾರ ಕೊಟ್ಟಂತ ಇಷ್ಟೊಂದು ಜನ ಎಲ್ಲ ಸೇರಿ, ಬೇರೆ ಬೇರೆ ಭಾಗದ, ಇವತ್ತು ಮಾನಿಲದಿಂದ ಇರ್ಬೋದು, ಈ ಕಡೆ ಈಶ್ವರಮಂಗಲ ಇರ್ಬೋದು, ಕೊಲ್ತಿಗೆ ಇರ್ಬೋದು, ಈ ಭಾಗದಿಂದ ಎಲ್ಲ ನಾವು ಸೇರಿ ಪಕ್ಷದವರು ಬಂದವರನ್ನು ನಿಮಗೆ ನಾನು ಮೊದಲಿಗೆ ಬ್ಲಾಕ್ ಅಧ್ಯಕ್ಷರುಗಳಿಗೆ, ಪಕ್ಷದ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ನಮ್ಮ ನೋವು ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬರೀ ನೋವು ಅಲ್ಲ. ನಾವು ಇಡೀ ದೇಶದ ಜನರಿಗಾಗಿ, ಇವತ್ತು ಬಿಜೆಪಿ ಪಕ್ಷದವರಿಗೂ ಸೇರಿ ಜನಸಾಮಾನ್ಯರಿಗಾಗಿ ಮಾಡ್ತಿರುವಂತಹ ಹೋರಾಟ. ಯಾತಕ್ಕಾಗಿ ಹೋರಾಟ ಅಂತ ಹೇಳಿದ್ರೆ, ನಮ್ಮ ಪ್ರಮುಖರೆಲ್ಲ ಹೇಳಿದ್ದಾರೆ. ಈಗ ಒಂದೊಂದೇ ವಿಚಾರಗಳನ್ನು ನಿಮಗೆ ಬಿಡಿಸಿ ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಗ್ಯಾಸ್ ಇದಿರ್ಬೋದು, ನೀವು ಪೆಟ್ರೋಲ್ ಪಂಪ್ಗಳಿಗೆ ಹೋದ್ರೆ ಅಲ್ಲಿ ಬೋರ್ಡ್ ಇದೆ, ನೋ ಸ್ಟಾಕ್ ಅಂತ. ಇವತ್ತು ಎಷ್ಟೋ ಜನ ಬಿಜೆಪಿಯವರು ನಡೆಸಿರುವಂತ, ಬಿಜೆಪಿ ಪರವಾಗಿರುವವರು ನಡೆಸಿರುವಂತಹ ಪೆಟ್ರೋಲ್ ಪಂಪ್ಗಳು ಹೆಚ್ಚಿರುವುದು. ನಾನು ಮೊನ್ನೆ ಒಂದು ಪೆಟ್ರೋಲ್ ಪಂಪಿಗೆ ಹೋದೆ, ಅವರು ಮೊನ್ನೆ ಹೇಳ್ತಾರೆ, ನಾನು ಮೊನ್ನೆವರೆಗೆ ಶ್ರೀಮಾನ್ ನರೇಂದ್ರ ಮೋದಿ ಅವರ ಭಕ್ತನಾಗಿದ್ದೆ, ಅಶೋಕ್ ರೈಗಳೇ, ಈಗ ನನಗೂ ಈ ಬಿಸಿ ಮುಟ್ಟಿದೆ, ಇದು ದೊಡ್ಡ ತಪ್ಪು ಅನ್ನೋದು. ಬಿಜೆಪಿಯ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಅದಕ್ಕೆ ಎಲ್ಲ ಸಹಕಾರ ಕೊಡುವಂತವರು ಒಬ್ಬರು ಹೇಳ್ತಾರೆ. ಎಲ್ಲರ ಮನಸ್ಸಿನಲ್ಲಿ ಇದೆ ನೋವು. ನೀಟ್ ಬಗ್ಗೆ ಡಾಕ್ಟರ್ ಹೇಳಿದರು. ಹಾಗಾದ್ರೆ ನೀಟ್ ಪರೀಕ್ಷೆ ನಾವು ಓಟಿಗೆ ನಿಲ್ಲುವಾಗ, ನಾನು ಬಿಜೆಪಿಯ ಬಂದು ಕಾಂಗ್ರೆಸ್ಗೆ ನಿಲ್ಲುವಾಗ ನನಗೆ ಇನ್ಕಮ್ ಟ್ಯಾಕ್ಸ್ ಕರೆದು ನನಗೆ ರೈಡ್ ಮಾಡಿಸ್ತಾರೆ. ನನ್ನನ್ನು ಒಳಗೆ ಹಾಕ್ಲಿಕ್ಕೆ ಆಗ್ತದ ಅಂತ ನೋಡ್ತಾರೆ. ಇವತ್ತು ನೀಟ್ ಅಂತ ಹೇಳಿದ್ರೆ, ಒಬ್ಬರಿಗೆ ಮೆಡಿಕಲ್ ಸೀಟ್ ಕೊಡಬೇಕಿದ್ರೆ ನಿಮಗೆ ಗೊತ್ತು, 1 ಕೋಟಿ 2 ಕೋಟಿ ಡೊನೇಷನ್ ಕೊಡಬೇಕಾಗ್ತದೆ. ಅಂಥದ್ರಲ್ಲಿ ಆ ಮಕ್ಕಳ ಜೀವದಲ್ಲಿ, ಅವರ ಜೀವನದಲ್ಲಿ ಆಟ ಆಡುವಂತಹ ಕೆಲಸ. ಇವತ್ತು ಭ್ರಷ್ಟಾಚಾರವೇ ಇಲ್ಲ, ನಮ್ದು ಇಡೀ ದೇಶದಲ್ಲಿ ನಾವು ಭ್ರಷ್ಟಾಚಾರವನ್ನು ನಿಲ್ಲಿಸಿದ್ದೇವೆ ಅಂತ ಹೇಳ್ತಾರಲ್ಲ. ಈ ನೀಟ್ ಹಗರಣ ಏನಿದೆ, ಒಂದೊಂದು ಕ್ವಶನ್ ಪೇಪರ್ಗೆ ಒಬ್ಬೊಬ್ಬರು 35-40 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿದ್ದಾರೆ. ಒಬ್ಬೊಬ್ಬರು 35 ಲಕ್ಷ ರೂಪಾಯಿ, 40 ಲಕ್ಷ ರೂಪಾಯಿ ತಗೊಂಡವರು ಎಷ್ಟೋ ಜನ ಇದ್ದಾರೆ. ಆ ಮಕ್ಕಳು ವರ್ಷ ಪೂರ್ತಿ ಓದಿ, ಅವರ ತಂದೆ ತಾಯಿಯವರ ಹಿಂದೆ ಬಿದ್ದು, ಅವರಿಗೆ ಕೋಚಿಂಗ್ ಕೊಟ್ಟು, ಅವರನ್ನು ಈ ದೇಶದ ಒಳ್ಳೆಯ ಡಾಕ್ಟರ್ಗಳನ್ನಾಗಿ ಮಾಡಬೇಕನ್ನುವ ಕಲ್ಪನೆ ಕಂಡ ಮಕ್ಕಳ ಜೀವನದಲ್ಲಿ ಆಟ ಆಡ್ತಾರಲ್ಲ. ಇದನ್ನು CBIಗೆ ಕೊಡ್ಲಿಕ್ಕೆ ಆಗುದಿಲ್ವಾ? ಇದನ್ನು EDಗೆ ಕೊಡ್ಲಿಕ್ಕೆ ಆಗುದಿಲ್ವಾ? ನಮ್ಮ ದೇಶದ ಪ್ರಧಾನಿ ಅಂತ ಹೇಳಿದ್ರೆ ನಾವು ಎಲ್ರಿಗೂ ಗೌರವ ಕೊಡುವಂತಹ ಕೆಲಸವನ್ನು ಮಾಡ್ತೇವೆ. ನಾವು ಪಕ್ಷವನ್ನು ಮತ್ತೆ ನೋಡುವಂಥದ್ದು. ಈ ದೇಶದ ಪ್ರಧಾನಿ ಅಂತೇಳಿ ನಮ್ಮ ದೇಶದ ಪ್ರಧಾನಿ, ಅವರು ಎಲ್ಲ ಮಾತಾಡುವಂತಹ ಪ್ರತಿ ವಾಕ್ಯಗಳಿಗೂ ಕೂಡ ಒಂದು ಬೆಲೆ ಅನ್ನುವಂಥದ್ದು ಇದೆ. ನೀವು ಬಂಗಾರ ಪರ್ಚೇಸ್ ಮಾಡಬೇಡಿ, ಫಾರಿನ್ಗೆ ಹೋಗಬೇಡಿ, ಇತರ ಬೇರೆಯವರ ಕಾರಿನಲ್ಲಿ ಹೋಗಿ. ನಾನು ಕೇಳುವಂಥದ್ದು ಒಂದೇ ಒಂದು ಪ್ರಶ್ನೆ, ಈ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀಮಾನ್ ನರೇಂದ್ರ ಮೋದಿಜಿಯವರಿಗೆ ನಾನು ಕೇಳುವಂತ ಒಂದು ಪ್ರಶ್ನೆ, ಬೇರೆ ದೇಶಗಳಲ್ಲಿ ಯುದ್ಧ ಆಗ್ತಾ ಇದೆ. ಬೇರೆ ದೇಶಗಳಲ್ಲಿ ಯುದ್ಧ ಆಗುವಾಗ 2 ದಿವಸದಲ್ಲಿ ನಮ್ಮ ಹತ್ರ ಗ್ಯಾಸ್ ಇಲ್ಲ, ನಮ್ಮಲ್ಲಿ ಬಂಗಾರ ತಗೊಳ್ಬೇಡಿ, ಫಾರಿನ್ ಹೋಗಬೇಡಿ, ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳ್ತಾರೆ. ಎಲ್ಲಾದ್ರೂ ನಮ್ಮ ದೇಶಕ್ಕೆ ಎಲ್ಲಾದ್ರೂ ಯುದ್ಧ ಮಾಡುವಂತ ಪರಿಸ್ಥಿತಿ ಬಂದ್ರೆ ನಮ್ಮ ಪರಿಸ್ಥಿತಿ ಹೇಗಾಗಬಹುದು ಅನ್ನೋ ಈ ಪ್ರಶ್ನೆಗೆ, ಈ ದೇಶದ ಜನರ ಪ್ರಶ್ನೆಗೆ
ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಉತ್ತರ ಕೊಡಬೇಕು. ಬೇರೆ ಕೊಲ್ಲಿ ರಾಜ್ಯಗಳಲ್ಲಿ ಇದ್ದಾಗ ಈ ಪರಿಸ್ಥಿತಿ ನಿರ್ಮಾಣ ಆದರೆ, ನಮ್ಮ ವಿರೋಧ ರಾಷ್ಟ್ರಗಳು ನಮ್ಮ ಮೇಲೆ ಏನಾದರೂ ಅಟ್ಯಾಕ್ ಮಾಡುವ ಪರಿಸ್ಥಿತಿ ಬಂದ್ರೆ ನಾವು ಒಬ್ಬರೊಬ್ಬರನ್ನು ದೋಚುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇವತ್ತು ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಏನು ಹೇಳ್ತಾರೆ ಪ್ರಧಾನಮಂತ್ರಿಗಳು, ಅದನ್ನು ಹೇಳುವಂತ ಮಾತನ್ನು ಹೇಳಿದ್ದಾರೆ. ಆನಂತರ ಅದಕ್ಕೆ ಅವರ ತಪ್ಪು ಅವರಿಗೆ ಅರಿವಾಯಿತು. ಆನಂತರ ಇಂದಿರಾ ಗಾಂಧಿ ಅವರ ಒಂದು ಫೋಟೋವನ್ನು ಹಾಕಿ ಇಂದಿರಾ ಗಾಂಧಿ ಅವರು ಹೇಳಿದ್ದಾರೆ ಅಂತ ಅದನ್ನು ತೋರಿಸುವಂತ ಕೆಲಸವನ್ನು ಮಾಡಿದರು. ಇಂದಿರಾ ಗಾಂಧಿ ಅವರು ಹೇಳಲೇ ಇಲ್ಲ ಅಂತ ಟೈಮ್ಸ್ ಆಫ್ ಇಂಡಿಯಾ ಅದನ್ನು ದೊಡ್ಡ ಹೆಡ್ಲೈನ್ ಅಲ್ಲಿ ಹಾಕಿತ್ತು. ಅದುಗಳಲ್ಲಿ ಕೂಡ ಮುಜುಗರ ಆಯ್ತು. ಇಂದಿರಾ ಗಾಂಧಿ ಅವರೆಲ್ಲಾದ್ರೂ ಹೇಳಿದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಹೇಳಿದ್ದಾರೆ ಹೊರತು ಬಾಕಿ ಟೈಮ್ ಅಲ್ಲಿ ಹೇಳಲಿಲ್ಲ. ಯಾವ ಎಮರ್ಜೆನ್ಸಿಗಳು ಇಲ್ಲ. ನಾನು ಕೇಳುವಂತದ್ದು, ಹಾಗಾದ್ರೆ ದೇಶದ ಖಜಾನೆಯಲ್ಲಿ ದುಡ್ಡು ಇಲ್ವಾ? ನಾವು ಹೇಳ್ತಾ ಇರುವುದು ಮಾತ್ರನಾ? ನಾವು ಇಡೀ ವಿಶ್ವದಲ್ಲಿ ನಾವು 6ನೇ ಸ್ಥಾನದಲ್ಲಿ ಇದ್ದೇವೆ ಅಂತ ನಾವು ಎದೆ ತಟ್ಟಿ ಹೇಳ್ತೀವಲ್ಲ, ಹಾಗಾದ್ರೆ ನಮ್ಮ ಖಜಾನೆಯಲ್ಲಿ ದುಡ್ಡು ಇರಬೇಕಲ್ವಾ? ನೀವು ಈ ದೇಶದ ಜನತೆಗೆ ನಮ್ಮ ದೇಶದ ಖಜಾನೆಯ ಪರಿಸ್ಥಿತಿಯನ್ನು ತಿಳಿಸುವಂತ ಕೆಲಸವನ್ನು ಈ ಭಾರತ ದೇಶದ ಪ್ರಧಾನಿಗಳು ಮಾಡಬೇಕು ಅಂತ ನಾವು ಇಡೀ ದೇಶದ ಜನರ ಪರವಾಗಿ ನಿಮ್ಮ ಹತ್ರ ಅವರ ಹತ್ರ ವಿನಂತಿಯನ್ನು ಮಾಡಿಕೊಳ್ತೇವೆ. ಪರಿಸ್ಥಿತಿ ಹಾಳಾಗಿದೆ. ಬರೀ ನೋಡ್ಲಿಕ್ಕೆ ಚಂದ. 2,000 ಜನರನ್ನು ಇಟ್ಕೊಂಡು, ನಿಮಗೆ ಗೊತ್ತಿರಲಿ, 2,000 ಜನರುಗಳ ಕಂಪನಿಯನ್ನು ಒಂದು ಇಟ್ಕೊಂಡು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಿಗ್ಗಿಂದ ಹೊರಟ್ರೆ ರಾತ್ರಿವರೆಗೆ ಭಾರಿ ದೇಶದ ಅಭಿವೃದ್ಧಿಯನ್ನು ತೋರಿಸುವಂತ ಕೆಲಸವನ್ನು ಮಾಡ್ತೇವೆ. ನಾವು ಮಂಗ ಆಗ್ತೇವೆ, ನಾವು ಕೂಡ ಮಂಗಗಳಾಗ್ತೇವೆ. ಯಾಕಂತ ಹೇಳಿದ್ರೆ ನಾವು ಕೂಡ ವಾಟ್ಸಪ್ ಅಲ್ಲಿ ನೋಡಿ, ಬೆಳ್ಳುಳ್ಳಿ ಇಟ್ರೆ ಅದು ಹೋಗ್ತದೆ, ಇನ್ನೊಂದು ಇಟ್ರೆ ಇದು ಹೋಗ್ತದೆ. ಬೆಳ್ಳುಳ್ಳಿ ಸಿಂಗಾಪುರ ಇಷ್ಟು ದೊಡ್ಡ ದೇಶ ಇರುವುದು, ಅವರು ನೀರು ಕುಡಿಯುವ ನೀರನ್ನು ಕೂಡ ಅವರು ಬೇರೆ ದೇಶದಿಂದ ತರುವುದು. 6 ತಿಂಗಳು 1 ವರ್ಷ ಯುದ್ಧ ಆದ್ರೂ ಅವ್ರಿಗೇನು ತೊಂದರೆ ಇಲ್ಲ. ನಮ್ಮಲ್ಲಿ ಎಲ್ಲೋ ಕೊಲ್ಲಿಯಲ್ಲಿ ಯುದ್ಧ ಆದ್ರೆ ನಮ್ಮ ಗ್ಯಾಸ್ ಹೋಗ್ತದೆ ಅಂತ ಹೇಳಿದ್ರೆ ಈ ದೇಶದ ಗ್ಯಾಸ್ ಹೇಗಿರ್ಬೋದು ಸ್ವಾಮಿ? ದೇಶದ ಗ್ಯಾಸ್ ಹೇಗಿರ್ಬೋದು? ನಿಮ್ಮ ಕೈಯಲ್ಲಿ ಈ ದೇಶ ಇದೆ ಅಲ್ವಾ? ನಿಮ್ಮ ಕೈಯಲ್ಲಿ ಈ ದೇಶ ಇದೆ ಅಲ್ವಾ? ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ನಾವು ಕೂಡ ಟ್ಯಾಕ್ಸ್ ಕಟ್ಟುವರು, ನಾವು ಕೂಡ ಟ್ಯಾಕ್ಸ್ ಕಟ್ತೇವೆ. ನಾವೇನು ಬಾಯಲ್ಲಿ ಮಾತ್ರ ಮಾತಾಡುವುದಲ್ಲ. ಈ ದೇಶದ ಪ್ರಜೆಗಳು ಕಾಂಗ್ರೆಸ್ ಬಿಜೆಪಿಯವರು ಎಲ್ಲ ಬಿಜೆಪಿಯವರು ಮಾತ್ರ ಟ್ಯಾಕ್ಸ್ ಕಟ್ಟುವುದಲ್ಲ, ಕಾಂಗ್ರೆಸ್ನವರು ಟ್ಯಾಕ್ಸ್ ಕಟ್ಟುವವರು ಇದ್ದಾರೆ. ನಮ್ಮ ದುಡ್ಡು ಎಲ್ಲಿ ಹೋಗ್ತದೆ? ಆ ದುಡ್ಡಿನ ವಿಚಾರವನ್ನು ನಮಗೆ ಹೇಳುವಂತ ಕೆಲಸವನ್ನು ನೀವು ಮಾಡಬೇಕು ಅಂತ ನಾವು ಅವರ ಹತ್ರ ವಿನಂತಿಯನ್ನು ಮಾಡ್ಕೊಳ್ತೇನೆ. ನಾನು ಹೇಳುವಂಥದ್ದು, ನೀತಿನಲ್ಲಿ ಏನಾಗಿದೆ ಇನ್ನು ಮುಂದೆ ಅಂತ ಯಾವುದೇ ವಿಚಾರಗಳಾಗಬಾರ್ದು. ಈ ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ವೈಟ್ ಪೇಪರ್ ಅಲ್ಲಿ ಪರಿಸ್ಥಿತಿಯನ್ನು 3 ಜನರ ಕೈಯಲ್ಲಿ ಕೊಟ್ರೆ, ಎಲ್ಲಾದ್ರೂ ವ್ಯತ್ಯಾಸಗಳಾದ್ರೆ ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಅಡಮೇಲು ಮೇಲೆ ಕೆಳಗೆ ಆಗುವಂತಹ ಸಂದೇಹ ಮುಂದಿನ ದಿನಗಳಲ್ಲಿ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದನ್ನು ಸರಿಯಾಗಿ ಅವರು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ ಮೇಡಮ್ ನಿರ್ಮಲಾ, ಅವ್ರು ನಿರ್ಮಲಾ ಮಾಡ್ಲಿಕ್ಕೆ ಹೋಗುವಂಥದ್ದು. ಆ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಇಲ್ಲಿ ಬೀಡಿ ಕಟ್ತಾರಲ್ಲ, ನಿಮ್ಮ ಭಾಗದಲ್ಲಿ ರಾತ್ರಿ ನಮ್ಮ ಭಾಗದಲ್ಲಿ ಬೀಡಿ ರೋಲ್ ಮಾಡ್ತಾರಲ್ಲ, ಅವರಿಗೆ 18% ಟ್ಯಾಕ್ಸ್ ಮೇಲೆ ಪುನಃ ಎಕ್ಸೈಸ್ ಡ್ಯೂಟಿಯನ್ನು ಹಾಕುವ ಮುಖಾಂತರ ಆ ಬೀಡಿ ಕಟ್ಟುವರ ಮೇಲೆ ಕೂಡ ಬರ ಇರುವಂತಹ ಕೆಲಸವನ್ನು ಮಾಡಿದ್ದಾರೆ. ಎಷ್ಟು ಬರ್ಬೋದು ಅದರಲ್ಲಿ? ಆಫ್ಟರ್ ಆಲ್ ಕಷ್ಟ ಬಂದು ಬೀಡಿ ಕಟ್ಟುವರ ಮೇಲೆ ಕೂಡ ಟ್ಯಾಕ್ಸ್ ಅನ್ನು ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ನಾನು ಹೇಳುವಂಥದ್ದು, ನಮಗೆ ಸರಿಯಾದ ಈ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಈ ದೇಶಕ್ಕೆ ವಿಚಾರವನ್ನು ತಿಳಿಸುವಂತಹ ಕೆಲಸಗಳು ಆಗಬೇಕು.